ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ದಿವಂಗತ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂಥ ಫಾದರ್ ಆಂಟನಿ ಪೀಟರ್ ಇವರ ಮರಣದ 40ನೇ ದಿನದ ಸ್ಮರಣೆಯ ವಿಶೇಷ ಪೂಜೆಯಲ್ಲಿ ನಾವು ಭಾಗಿಸ್ತಾ ಇದ್ದೀವಿ. ಇವರ ಆತ್ಮಕ್ಕೆ ಶಾಂತಿಯನ್ನು ನಾವು ಕೋರ್ತಾ ಇದ್ದೀವಿ. ಜೊತೆಗೆ ಇವರನ್ನು ಕಳೆದುಕೊಂಡಿರುವಂಥ ಇವರ ಪೋಷಕರು, ಸಹೋದರ ಸಹೋದರಿ, ಕುಟುಂಬಸ್ಥರು, ಸ್ನೇಹಿತರು, ಇವರಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವರಿಗೆ ಬೇಕಾದಂಥ ಶಕ್ತಿಯನ್ನು, ವಿಶ್ವಾಸದ ಬಲವನ್ನು ಕರುಣಿಸಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ. ಫಾದರ್ ಅವರು ಮರಣ ಹೊಂದಿ 40 ದಿನಗಳು. ಕೇರೂರು ಹೇಳ್ಬೋದು, ಎಷ್ಟು ಬೇಗ ಹೋಯ್ತಲ್ಲ ದಿನಗಳು. ಎಲ್ಲೋ ನಿನ್ನೆ ಮೊನ್ನೆ ಕಳೆದ ವಾರ ಅವರು ನಮ್ಮನ್ನು ಬಿಟ್ಟು ಹೋದರು ಅನ್ನಿಸ್ಬೋದು. ಇನ್ನು ಕೆಲವರಿಗೆ ಅವ್ರು ಸತ್ತಂಗೆ ಕಾಣ್ತಾ ಇಲ್ಲ. ನಮಗೆ ಎಲ್ಲೋ ನಮ್ಮ ಜೊತೆನೇ ಇದ್ದಾರೆ, ಎಲ್ಲೋ ಸ್ವಲ್ಪ ದೂರಕ್ಕೆ ಹೋಗಿದ್ದಾರೆ, ಅವರು ಜೀವಂತವಾಗೇ ಇದ್ದಾರೆ ಎಂಬ ಅನಿಸಿಕೆ ಕೂಡ ನಮಗೆ. ಪ್ರಿಯರೇ, ಏನೇ ಇರಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನ ಈ ಲೋಕದಲ್ಲಿ ಒಂದು ಪಯಣ. ಪ್ರತಿಯೊಬ್ಬ ವ್ಯಕ್ತಿಯು ಜನಿಸಿದ ಆ ಗಳಿಗೆಯಲ್ಲಿಯೇ ದೇವರು ಎಕ್ಸ್ಪೈರಿ ಡೇಟ್ ಇದೆಯಲ್ಲ, ಆ ಮುದ್ರೆನ ಹಾಕ್ಬಿಡ್ತಾರೆ. ಇಂಥ ದಿನದಂದು ಹೀಗೆ ಇಷ್ಟೊತ್ತಿಗೆ ನೀನು ಇಲ್ಲಿ ನಿನ್ನ ಒಂದು ಜೀವನವನ್ನು ಈ ಲೋಕದಲ್ಲಿ ಅಂತ್ಯ ಕಾಣಬೇಕು ಅಂಥೇಳಿ ಎಲ್ಲೋ ಒಂದು ಕಡೆ ತೀರ್ಮಾನಿಸಿಬಿಡ್ತಾರೆ. ಅದಕ್ಕೆ ನಾವೆಲ್ಲರೂ ಒಳಪಡ್ತೀವಿ. ಯಾರು ಕೂಡ ಅಯ್ಯೋ ಜೀವನದಲ್ಲಿ ತುಂಬ ಬೇಸತ್ತೋಗಿದೆ, ಜೀವನದಲ್ಲಿ ತುಂಬಾ ತೊಂದರೆ ತಾಪತ್ರೆಗಳು, ನಾನು ಬೇಗ ಸಾಯಬೇಕು ಅಂತ ಇಷ್ಟಪಟ್ಟರು ದೇವರು ಇಷ್ಟಪಡೋದಾದರೆ ಪಡದೇ ಇದ್ದರೆ ಸಾಯ್ಲಿಕ್ಕಾಗಲ್ಲ. ಅಥವಾ ನಾನು ಲೋಕದಲ್ಲಿ ನಾನು ಇನ್ನೂ ಜೀವಿಸ್ತೀನಿ, ಸಂತೋಷವಾಗಿದ್ದೀನಿ, ನಾನು ಇನ್ನೂ ಸ್ವಲ್ಪ ವರ್ಷಗಳು ಇರಬೇಕು ಅಂತ ಇಷ್ಟಪಟ್ಟರು ಕೂಡ ದೇವರ ಚಿತ್ತ ಬೇರೆಯಾಗಿದ್ದರೆ 1 ನಿಮಿಷ ಕೂಡ ಹೆಚ್ಚು ಇರಲಿಕ್ಕಾಗಲ್ಲ. ಎವ್ರಿಥಿಂಗ್ ಈಸ್ ಪ್ರೋಗ್ರಾಮ್ಡ್ ಬೈ ಗಾಡ್. ಎಲ್ಲವೂ ದೇವರಿಂದಲೇ ತೀರ್ಮಾನಿಸಲ್ಪಟ್ಟಿರುವಂಥದ್ದು. ಜೂನ್ 23 ಮಧ್ಯಾಹ್ನ ಫಾದರ್ ಆಂಟನಿ ಪೀಟರ್ ಅವರ ಈ ಅಘೋರವಾದಂಥ ಆಕ್ಸಿಡೆಂಟ್ ಹಾಗೂ ಅಕಾಲಿಕ ಮರಣ, ಈ ವಿಷಯವನ್ನು ಕೇಳಿದ ತಕ್ಷಣ ಖಂಡಿತವಾಗಲೂ ಅನೇಕರಿಗೆ ಒಂದು ರೀತಿಯ ಒಳ ಪ್ರತಿಭಟನೆ, ಮನಸ್ಸೊಳಗೆ ನಮ್ಮ ಮನೋಭಾವ ಏನೋ ಒಂಥರ ಬೇಸರಗೊಳ್ಳೋದು ಮಾತ್ರ ಅಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ನಮಗೆ ಬಂದಿರ್ತವೆ. ಯಾಕೀಗೆ ಈ ವಯಸ್ಸಿಗೆ ಇಷ್ಟು ಒಳ್ಳೆಯವರಿಗೆ, ಎಲ್ಲರಿಗೂ ಪ್ರಿಯವಾದವರಿಗೆ, ಎಲ್ಲರ ಮಿತ್ರರಾಗಿದ್ದವರಿಗೆ ಟೈಪ್ ಆಫ್ ಅಜಿಟೇಷನ್, ಮನಸ್ಸೊಳಗೆ ಆ ಒಂದು ವೇದನೆಯಿಂದ ಹೊರಗೆ ಬರಲಿಕ್ಕೆ ಕಷ್ಟವೇ. ಈ ವ್ಯಕ್ತಿ ತುಂಬ ತಮ್ಮ ಭಕ್ತಿಯ ಜೀವನ, ಪ್ರಾರ್ಥನೆಯ ಜೀವನದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡವರು, ಜವಾಬ್ದಾರಿಯುತವಾದಂಥ ಗುರುಗಳು, ಬಹಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದವರು, ಯಾವೊಂದು ವ್ಯತ್ಯಾಸವೂ ಇಲ್ಲದೆ ಎಲ್ಲರ ಜೊತೆಯೂ ಸ್ನೇಹ ಜೀವಿಯಾಗಿ ಬಾಳ್ದವರು. ಇವರಿಗಿಂತದೆ ಅಂತ ಹೇಳಿ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರ್ತವೆ. ಅಂತಹ ಸಂದರ್ಭಗಳಲ್ಲಿ ದೇವರ ವಾರ್ತೆಯೇ ನಮಗೆ ಬಲವು, ದೇವರ ವಾರ್ತೆಯೇ ನಮಗೆ ಶಕ್ತಿಯು ಎಂಬುದನ್ನು ನಾವು ಮರೆಯುವಂತಿಲ್ಲ. ಯೆಶಾಯ ಪ್ರವಾದಿ 55ನೇ ಅಧ್ಯಾಯ 8 ಮತ್ತು 9 ಹೇಳುತ್ತೆ, ನನ್ನ ಯೋಚನೆ ನಿಮ್ಮ ಯೋಚನೆ ಅಂತಲ್ಲ, ನನ್ನ ಮಾರ್ಗ ನಿಮ್ಮ ಮಾರ್ಗದಂತಲ್ಲ. ಪ್ರವಾದಿ ಹೇಳ್ತಾರೆ, ಈ ಭೂಮಿ ಹಾಗೂ ಆಕಾಶ
ಎಷ್ಟು ಎತ್ತರಕ್ಕಿದೆ ಆಕಾಶ, ಎಷ್ಟು ವ್ಯತ್ಯಾಸವಿದೆ, ಅಷ್ಟರ ಮಟ್ಟಿಗಿದೆ ನನ್ನ ಯೋಚನೆಯೂ ನಿಮ್ಮ ಯೋಚನೆಯೂ, ನನ್ನ ಮಾರ್ಗವೂ ನಿಮ್ಮ ಮಾರ್ಗವೂ. ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಓದುತ್ತೇವೆ, ನಾನು ಬೆತ್ತಲೆಯಾಗಿ ನಮ್ಮ ತಾಯಿಯ ಉದರದಿಂದ ಬಂದೆ, ಬೆತ್ತಲೆಯಾಗಿ ನಾನು ಹೋಗುವೆ. ದೇವರು ನನಗೆ ನೀಡಿದರು, ದೇವರು ತೆಗೆದುಕೊಂಡಿದ್ದಾರೆ. ಇಂಥ ನಮಗೆ ಆಧಾರವಾಗಿರುವಂತಹ ದೇವರ ವಾಕ್ಯವೇ ನಮಗೆ ಬಲವಾಗಿದೆ. ಪ್ರಿಯರೇ, ದೇವರಿಗೆ ಗೊತ್ತಿಲ್ಲದೆ, ದೇವರಿಗೆ ತಿಳಿಯದೆ ಯಾವುದೂ ಈ ಲೋಕದಲ್ಲಿ ಯಾರಿಗೂ ನಡೆಯುವುದಿಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ವಿತ್ ದ ನಾಲೆಡ್ಜ್ ಆಫ್ ಗಾಡ್ ಅಂತ ನಾವು ವಿಶ್ವಾಸಿಸ್ತೇವೆ. ಇದೆಲ್ಲ ಹೇಳುವಾಗ ನಮಗನ್ನಿಸ್ಬೋದು ತುಂಬ ಸುಲಭ ಮಾತಾಡಲಿಕ್ಕೆ, ತುಂಬ ಸುಲಭ ಹೇಳಲಿಕ್ಕೆ, ಅನುಭವಿಸೋರಿಗೆ ಗೊತ್ತು ಅಂತ ಹೇಳ್ಬೋದು. ಖಂಡಿತವಾಗಲೂ ಅನುಭವಿಸೋರಿಗೆ ಗೊತ್ತು, ಅನುಭವಿಸೋರಿಗೆ ಗೊತ್ತು. ದೇವರ ವಾಕ್ಯ, ಆ ದೇವರ ಒಂದು ಆಶೀರ್ವಾದ ಯಾರಿಗೆಲ್ಲ ವಿಶ್ವಾಸದ ರೀತಿಯಲ್ಲಿ ಇರುತ್ತೋ ಖಂಡಿತವಾಗಿಯೂ ಅವರೇ ನಮಗೆ ಆಧಾರ, ಆಶ್ರಯ, ಅವರೇ ನಮಗೆ ಆಶೀರ್ವಾದ. ಪ್ರಿಯರೇ, ನಾವು ದುಃಖಿಸುತ್ತಾ ರೋಧಿಸುತ್ತಾ ಇರುವ ಬದಲು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಫಾದರ್ ಆಂಟನಿ ಪೀಟರ್ ಅವರಿಗೆ ಜೀವವನ್ನು ಕೊಟ್ಟರು ಕೊಡುಗೆಯಾಗಿ. ದೇವರು ಅವರಿಗೆ ಒಂದು ಒಳ್ಳೆಯ ಕುಟುಂಬವನ್ನು ಕೊಟ್ಟರು, ಕ್ರೈಸ್ತ ವಿಶ್ವಾಸ ಎಂಬ ಕೊಡುಗೆಯನ್ನು ಕೊಟ್ಟರು, ದೈವ ಕರೆ ಎಂಬ ಆಶೀರ್ವಾದವನ್ನು ಕರುಣಿಸಿದರು, ಧರ್ಮಸಭೆಯಲ್ಲಿ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಅವರಿಗೆ ನೀಡಿದರು. ಅನೇಕ ಜನರ ಆ ಒಂದು ಬಾಂಧವ್ಯವನ್ನು ಪಡೆಯುವಂಥ, ಪ್ರೀತಿಯನ್ನು ಪಡೆಯುವಂಥ ಭಾಗ್ಯವನ್ನು ಕರುಣಿಸಿದರು. ಇವೆಲ್ಲಕ್ಕೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಷ್ಟು ಮಾತ್ರವಲ್ಲ, ಒಪ್ಪಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟವೇ ಆದರೂ ಇದು ವಾಸ್ತವತೆ. ಮರಣ ಎಂಬುದು ಕೂಡ ದೇವರ ಒಂದು ಕೊಡುಗೆ. ಮರಣ ಎಂಬುದು ಕೂಡ ದೇವರ ಕೊಡುಗೆ. ಈ ಕೊಡುಗೆಯನ್ನು ವಿಶ್ವಾಸದಿಂದ ಸ್ವೀಕರಿಸುವಾಗಲೇ ನಮಗೆ ಆ ಒಂದು ನಿತ್ಯ ಜೀವ, ದೇವರೊಂದಿಗೆ ಬಾಳುವಂಥ ಒಂದು ಭಾಗ್ಯ, ಆಶೀರ್ವಾದ. ಹೀಗಿರುವಾಗ ನಾವು ದೇವರಿಂದಲೇ ಅನ್ನುವಾಗ, ನಾವು ದೇವರಿಗಾಗಿಯೇ ಅಂಥೇಳಿ ಬಾಳುವಾಗ ಕಡೆಗೆ ದೇವರೊಂದಿಗೆ ನಾವು ಹೋಗಿ ಸೇರುವಂಥದ್ದೇ ಶ್ರೇಷ್ಠವಾದದ್ದು. ಹೀಗೋ ಇಂದಿನ ಶುಭ ಸಂದೇಶದಲ್ಲಿ ಭಾಳ ಸುಂದರವಾದಂಥ ಒಂದು ಭಾಗವನ್ನು ನಾವು ಕೇಳಿದೆವು. ಮನಮುಟ್ಟುವಂಥ ಒಂದು ಭಾಗ ಅದು. ಯೋವಾನನ ಸಂದೇಶ 11ನೇ ಅಧ್ಯಾಯ. ಯೇಸು ಸತ್ತ ಲಾಜರನ್ನು ಮರಳಿ ಜೀವಕ್ಕೆ ತರುತ್ತಾರೆ. ಇಲ್ಲಿ 3 ಮುಖ್ಯವಾದಂಥ ವಿಷಯಗಳನ್ನು ನಾವು ಗಮನಿಸಬೇಕು. ಲಾಜರನು, ಆತನ ಸಹೋದರಿಯರು ಹಾಗೂ ಯೇಸು ಕ್ರಿಸ್ತರು, ಇವರ ಮಧ್ಯೆ ಇದ್ದಂಥ ಆತ್ಮೀಯತೆ ಒಂದು ಕಡೆ. ಎರಡನೇದಾಗಿ ಮಾರ್ತಾ ಮರಿಯಳು ತಮ್ಮ ವಿಶ್ವಾಸವನ್ನು ಹೇಗೆ ಪ್ರಕಟಿಸಿದರು. ಮೂರನೇದಾಗಿ ಇವರು ಯೇಸುವಿನ ಪ್ರತಿಕ್ರಿಯೆ, ಆತ್ಮೀಯತೆ, ವಿಶ್ವಾಸದ ಪ್ರಕಟಣೆ ಹಾಗೂ ಯೇಸುವಿನ ಪ್ರತಿಕ್ರಿಯೆ. ಬಹಳ ಆತ್ಮೀಯವಾದಂಥ ಬೆರೆತಂಥ ಒಂದು ಕುಟುಂಬ. ಬೆಥನಿಯಲ್ಲಿ ಲಾಜರನು, ಮಾರ್ತಳು, ಮರಿಯಳು, ಈ 3 ಜನ ಯೇಸುವಿಗೆ ತುಂಬ ಆತ್ಮೀಯರಾಗಿದ್ದರು. ಅನೇಕ ಸಾರಿ ಯೇಸು ಸ್ವಾಮಿ ಆ ಕಡೆ ಹೋದಾಗೆಲ್ಲ ಭೇಟಿ ಮಾಡ್ತಿದ್ರು. ಕಡೆಗೆ ಲಾಜರನ್ನು ಕಾಯಿಲೆಯಿಂದ ನರಳುತ್ತಿದ್ದಾನೆ ಅಂತ ತಿಳಿಪಡಿಸಿದಾಗ, ನಂತರ ಮೃತಪಟ್ಟಾಗ ನಡೆದಂಥ ಘಟನೆ. ಪ್ರಿಯರೇ, ಶುಭ ಸಂದೇಶ ಯೋವಾನನ ಸಂದೇಶ 11:3 ಹೇಳುತ್ತೆ, ಯೇಸು
ಲಾಜರನು ಯೇಸುವಿಗೆ ಆಪ್ತ ಮಿತ್ರನಾಗಿದ್ದ ಅಂತೇಳಿ ಯೇಸು ಕ್ರಿಸ್ತರೇ ಹೇಳುತ್ತಾರೆ. 11:11 ಅಧ್ಯಾಯ 11 ವಚನದಲ್ಲಿ ಹೇಳ್ತಾರೆ, ನನ್ನ ಆಪ್ತ ಮಿತ್ರ ಲಾಜರನು ತೀರೋಗಿದ್ದಾನೆ ಅಂತೇಳಿ. ಯೇಸು ಕ್ರಿಸ್ತರು ಇವರ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅಂತ ಹೇಳುವುದಾದರೆ, ಲಾಜರನ್ನು ಆ ಒಂದು ಸಮಾಧಿಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನಿಸುವಾಗ, ಆ ಪವಾಡವನ್ನು ಮಾಡುವಾಗ ಕಣ್ಣೀರಿಟ್ಟರು ಅಂತ ಹೇಳಿ ಶುಭ ಸಂದೇಶ ಹೇಳುತ್ತೆ. ಅಲ್ಲಿದ್ದ ಜನರೆಲ್ಲರೂ ನೋಡಿ ಹೇಳ್ತಾರೆ, ಎಷ್ಟೊಂದು ಈತನನ್ನು ಇವರು ಪ್ರೀತಿಸಿದರು ಅಂತ ಹೇಳುವಂಥ ಮಾತುಗಳು. ಪ್ರಿಯ ಸಹೋದರ ಸಹೋದರಿಯರೇ, ಅಷ್ಟು ಪ್ರಿಯವಾದಂಥ ಕುಟುಂಬ. ಏಕೆಂದರೆ ಯೇಸು ಕ್ರಿಸ್ತರಿಗೆ ತಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ತಮ್ಮ ಮನದಲ್ಲಿ ಒಂದು ಸ್ಥಳಾವಕಾಶವನ್ನು ಕೊಟ್ಟಿದ್ದರು. ಯೇಸುವಿನ ಮಾತುಗಳನ್ನು ಕೇಳಲು ಕುಳಿತುಕೊಂಡಿದ್ದಳು ಮರಿಯಳು. ಯೇಸುವಿಗೆ ಸತ್ಕಾರವನ್ನು ಮಾಡಲು ಬಹಳ ಪ್ರಯತ್ನಿಸಿದಳು ಮಾರ್ತಳು. ಹೀಗೆ ಈ ಇಡೀ ಕುಟುಂಬವೇ ಯೇಸುವಿಗೆ ಪ್ರಿಯವಾದ ಕುಟುಂಬವಾಗಿತ್ತು. ಯೇಸು ಕೂಡ ಈ ಕುಟುಂಬವನ್ನು ಅಷ್ಟು ಮೆಚ್ಚಿಕೊಂಡಿದ್ದರು. ಯೇಸು ಕ್ರಿಸ್ತರು ಬೆಥನಿಗೆ ಬಂದಾಗ ಅಲ್ಲಿ ನಡೆದಂಥ ಆ ಒಂದು ದೃಷ್ಟಾಂತವನ್ನು ನಾವು ಕಾಣ್ತೀವಿ. ಯೇಸು ಬಂದರು ಅಂತ ತಕ್ಷಣ ಮಾರ್ತಳು ಓಡಿ ಹೋಗಿ ಯೇಸುವನ್ನು ಬರಮಾಡಿಕೊಳ್ಳುತ್ತಾಳೆ, ತನ್ನ ಪ್ರೀತಿಯನ್ನು ತೋರ್ಪಡಿಸುತ್ತಾಳೆ, ಖಂಡಿತವಾಗಲೂ ಹತ್ತಿರುತ್ತಾಳೆ, ಆಕೆ ಪ್ರಲಾಪಿಸಿರುತ್ತಾಳೆ. ಯೇಸುವೆ, ನೀವಿದ್ದಿದ್ದರೆ ನನ್ನ ಸಹೋದರ ಸಾಯ್ತಿರಲಿಲ್ಲ ಅಂತ ಹೇಳ್ತಾಳೆ. ಅಲ್ಲಿ ತನ್ನ ವಿಶ್ವಾಸವನ್ನು ಕೂಡ ಪ್ರಕಟಿಸುತ್ತಾಳೆ. ಮೊದಲನೇದಾಗಿ, ಈಗಲೂ ಸರಿ ಸ್ವಾಮಿ, ನಿಮ್ಮಿಂದ ಆಗುತ್ತದೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುವರು ಅಂತ ಹೇಳಿ ತನ್ನ ವಿಶ್ವಾಸವನ್ನು ಪ್ರಕಟಿಸ್ತಾರೆ. ಅಲ್ಲಿ ಒಂದು ರೀತಿಯ ಸಂವಾದ ನಡೆಯುತ್ತದೆ. ಖಂಡಿತವಾಗಲೂ ನಿನ್ನ ಸಹೋದರ ಜೀವಂತವಾಗಿ ಏಳುವನು ಅಂತ ಯೇಸು ಹೇಳುವಾಗ, ಹೌದು ಸ್ವಾಮಿ, ನಾನು ನಂಬುತ್ತೇನೆ, ಕಡೆಯ ದಿನ ನ್ಯಾಯ ತೀರ್ಪು ನೀಡುವ ಆ ದಿನದಂದು ನನ್ನ ಸಹೋದರ ಹೇಳುತ್ತಾನೆ ಮತ್ತೆ ಅಂತ ಹೇಳಿ ತನ್ನ ವಿಶ್ವಾಸವನ್ನು ಪ್ರಕಟಿಸುತ್ತಾಳೆ. ಅಷ್ಟೇನಾ? ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನಲ್ಲಿ ವಿಶ್ವಾಸವಿಡುವವರು ನಿಜಕ್ಕೂ ಜೀವಿಸುತ್ತಾರೆ, ಮೃತಪಟ್ಟರೂ ಜೀವಿಸುತ್ತಾರೆ ಎಂಬುದಾಗಿ ಯೇಸು ಹೇಳುವಾಗ ತನ್ನ ವಿಶ್ವಾಸವನ್ನು ದೃಢವಾಗಿ ಬಹಿರಂಗವಾಗಿ ಮಾರ್ತಲು ಪ್ರಕಟಿಸುತ್ತಾಳೆ. ಹೌದು ಸ್ವಾಮಿ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕರು, ನೀವೇ ದೇವರ ಪುತ್ರರು, ನೀವೇ ನಮಗೆ ರಕ್ಷಣೆಯನ್ನು ಕೊಡುವವರು ಅಂಥೇಳಿ ನಾನು ನಂಬುತ್ತೇನೆ ಅಂಥೇಳಿ ತನ್ನ ವಿಶ್ವಾಸವನ್ನು ನಿವೇದಿಸುತ್ತಾಳೆ, ತನ್ನ ವಿಶ್ವಾಸವನ್ನು ಪ್ರಕಟಿಸುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಕೂಡ ಈ ವಿಶ್ವಾಸವನ್ನು ಪ್ರಕಟಿಸಬೇಕು. ಈಕೆ ಎಲ್ಲರಿಗೂ ಇದು ಸಾಕ್ಷಿಯಾಗಬೇಕು. ಇದರ ಮೂಲಕ, ಲಾಜರನ ಮರಣದ ಮೂಲಕ ಮರಳಿ ಜೀವಕ್ಕೆ ಬರುವ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ ಸಲ್ಲಿಸಬೇಕು, ಪುತ್ರನಿಗೂ ಮಹಿಮೆ ದೊರಕಬೇಕು ಎಂಬ ಉದ್ದೇಶದಿಂದ ಎಷ್ಟು ಚೆನ್ನಾಗಿ ಯೇಸು ಕ್ರಿಸ್ತರು ಆ ಒಂದು ಪ್ರತಿಕ್ರಿಯೆಯನ್ನು ತೋರಿಸುತ್ತಾರೆ. ಅವರು ಲಾಜರನು ನಿದ್ರಿಸುತ್ತಿದ್ದಾನೆ ಅಂತ ಹೇಳಿ ಮೊದಲು ಹೇಳ್ತಾರೆ. ಹಾಗೆಲ್ಲರೂ ಹೇಳ್ತಾರೆ, ಓ ಹುಷಾರಿಲ್ಲ ಸ್ವಾಮಿ, ಅವನಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳುವ ರೀತಿಯಲ್ಲಿ. ಆದರೆ ತದನಂತರ ನನ್ನ ಆಪ್ತ ಮಿತ್ರನು ಲಾಜರನು ತಿರಿ ಹೋಗಿದ್ದಾನೆ ಅಂತ ಹೇಳುವಾಗ 3 ಕಿಲೋಮೀಟರಷ್ಟು ನಡೆದು ಬಂದು ಕುಟುಂಬಕ್ಕೆ ಭೇಟಿ ನೀಡಿ ಲಾಜರನನ್ನು ಅಲ್ಲಿ ಸಮಾಧಿ ಮಾಡಿರುವಂಥ ಸ್ಥಳಕ್ಕೆ ಹೋಗಿ ಅವನಿಗೆ ಮರಳಿ ಜೀವವನ್ನು ಕೊಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಹೀಗೆ ಈ ಪವಾಡದ ಮೂಲಕ ಅಲ್ಲಿದ್ದಂಥ ಜನರಿಗೆಲ್ಲ ತಂದೆಯಾದ ದೇವರು ಎಷ್ಟು ಒಳ್ಳೆಯವರು, ಆ ಸುತನಾದ ದೇವರನ್ನು ಲೋಕಕ್ಕೆ ಕಳಿಸಿದ್ದು ಅವರೇ, ಇದರ ಮೂಲಕ ಇವರುಗಳಿಗೆ ಮಹಿಮೆ ಎಂಬುದನ್ನು ಸಾಬೀತುಪಡಿಸುತ್ತಾರೆ. ಪ್ರಿಯರೇ, ಇವತ್ತು ಫಾದರ್ ಆಂಟನಿ ಪೀಟರ್ ಅವರ ಆತ್ಮಕ್ಕಾಗಿ ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ತಿಳಿದಿಯೂ ಮಾಡಿರುವಂತಹ ತಪ್ಪುಗಳಿಗೆ ನಾವು ದೇವರಿಗೆ ನಮ್ಮ ಪ್ರಾರ್ಥನೆ ಮೂಲಕ
ಪರಿಹಾರವನ್ನು ಮಾಡುವುದು, ಅವರ ಪಾಪಗಳಿಗೆ ಪಶ್ಚಾತ್ತವನ್ನು ನಾವು ಬೇಡಿಕೊಳ್ಳುವುದು. ಯೇಸು ಕ್ರಿಸ್ತರು ಅಲ್ಲಿ ಆ ಒಂದು ಸಮಾಧಿಗೆ ಮುಚ್ಚಲಾಗಿದ್ದಂಥ ಆ ಕಲ್ಲನ್ನು ತೆಗೀರಿ ಅಂತ ಹೇಳ್ತಾರೆ. ಲಾಜರನ ಕೈಗಳಿಗೂ ಕಾಲುಗಳಿಗೂ ಕಟ್ಟಿದಂಥ ಬಟ್ಟೆಗಳನ್ನು ಬಿಚ್ಚಿರಿ ಅಂತ ಹೇಳ್ತಾರೆ. ಅಂತ ಹೇಳುವಾಗ, ಪುನರುತ್ಥಾನ ಅಂತ ಹೇಳಿ ಬರುವಾಗ, ಮರಳಿ ಜೀವಂತರಾಗಿ ಎದ್ದು ಬರ್ತೀನಿ ಅಂತ ಹೇಳುವಾಗ, ಯಾವ ಅಡಚಣೆಯೂ ಇಲ್ಲದೆ ಪಾಪರಹಿತರಾಗಿ ಆ ದೇವರ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಬಾಳಲಿಕ್ಕೆ ಈ ಲೋಕದಲ್ಲಿರುವಂಥ ಪಾಪಮಯ ಜೀವವನ್ನು ನಾವು ತೊಡೆದು ಹಾಕಬೇಕು ಎಂಬ ರೀತಿಯಲ್ಲಿ ಮುಚ್ಚಲಾಗಿದ್ದಂಥ ಕಲ್ಲು ತೆರೆಯಲ್ಪಟ್ಟು, ಕಟ್ಟಲಾಗಿರುವಂಥ ಕಟ್ಟುಗಳನ್ನು ಬಿಚ್ಚಲ್ಪಟ್ಟು, ಆ ಒಂದು ಲಾಜರನ್ನು ಹೊರಗೆ ಬಂದ ರೀತಿಯಲ್ಲಿ ನಮ್ಮೆಲ್ಲರ ಆ ನಿತ್ಯ ಜೀವದ ಆ ನಿತ್ಯ ಬಾಳು ಶಾಶ್ವತ ಅಂತ ಹೇಳೋದಾದರೆ, ನಾವು ಕೂಡ ಈ ಲೋಕದಲ್ಲಿ ಹೇಗೆ ಬಾಳಬೇಕು, ಏನು ಮಾಡಬೇಕು ಅಂತ ಹೇಳಿ ತಿಳಿಯಪಡಿಸ್ತಾರೆ. ಲಾಜರನಿಗೆ ಹೇಗೆ ಆ ಯೇಸು ಮರಣದಿಂದ ವಿಮುಕ್ತಗೊಳಿಸಿ ಮರಳಿ ಜೀವವನ್ನು ಕೊಟ್ಟರೋ, ಅಂತೆಯೇ ನಮ್ಮ ನಲ್ಮೆಯ ಗುರು ಫಾದರ್ ಆಂಟನಿ ಪೀಟರ್ ಅವರಿಗೆ ಕೂಡ ನಮ್ಮ ಪ್ರಾರ್ಥನೆಯ ಮೂಲಕ, ನಾವು ಮಾಡುವಂಥ ದಾನ ಧರ್ಮಗಳ ಅವರ ಹೆಸರಿನಲ್ಲಿ ಮಾಡುವಂಥವುಗಳ ಮೂಲಕ, ನಾವು ಮಾಡುವಂಥ ಉಪವಾಸ ವ್ರತಗಳ ಮೂಲಕ ಅವರ ಅಲ್ಪ ಸ್ವಲ್ಪ ತಪ್ಪುಗಳು ಪಾಪಗಳಿಗೆ ಪರಿಹಾರ ದೇವರು ನೀಡಲಿ ಅಂಥೇಳಿ ನಾವು ಪ್ರಯತ್ನಿಸ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಫಾದರ್ ಆಂಟನಿ ಪೀಟರ್ ಇವರ ಆತ್ಮಕ್ಕೆ ದೇವರು ಶಾಂತಿ ಸಮಾಧಾನವನ್ನು ಕರುಣಿಸಲಿ, ನಿತ್ಯ ಜೀವವನ್ನು ನೀಡಲಿ. ಅವರು ನಮ್ಮ ಮಧ್ಯೆ ಖಂಡಿತವಾಗಲೂ ಇದ್ದಾರೆ. ನಮಗಾಗಿ ದೇವರು ಒಬ್ಬ ದೂತರನ್ನು ನೀಡಿದ್ದಾರೆ. ಅವರು ನಮಗಾಗಿ ಪ್ರಾರ್ಥಿಸುವರು, ನಮಗೆ ಬೇಕಾದಂಥ ಎಲ್ಲ ದೇವರ ಆಶೀರ್ವಾದವನ್ನು ಪಡೆದುಕೊಡುವರು ಎಂಬ ನಂಬಿಕೆ ನಮ್ಮಲ್ಲಿರಲಿ. ಈ ಸಮಯದಲ್ಲಿ ಮೃತರಾದ ಫಾದರ್ ಆಂಟನಿ ಪೀಟರ್ ಇವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತೇಳಿ ನಮ್ಮ ಪ್ರಾರ್ಥನೆಯಾಗಲಿ. ಆಮೆನ್.